ಗುಲಾಬಿ ಗಿಡಗಳಲ್ಲಿ ತುಂಬ ಚೆನ್ನಾಗಿ ಮೊಗ್ಗುಗಳೆಲ್ಲ ತುಂಬಿಕೊಳ್ಬೇಕು ಅಂತಂದರೆ ಹೊಸ ಚಿಗುರುಗಳು ಬರಬೇಕು. ಹೊಸ ಚಿಗುರುಗಳು ಬಂದಂಗೆ ಆ ಚಿಗುರಿನಲ್ಲಿ ಮೊಗ್ಗುಗಳೆಲ್ಲ ಬರ್ತಾನೆ ಇರುತ್ತೆ. ಇದರಿಂದಾಗಿ ಹೂಗಳು ಗಿಡಗಳಲ್ಲಿ ತುಂಬಿಕೊಳ್ತಾ ಇರುತ್ತೆ. ಈ ರೀತಿ ಹೊಸ ಚಿಗುರುಗಳು ಬರಬೇಕು ಅಂತಂದರೆ ಯಾವ ರೀತಿ ಫರ್ಟಿಲೈಸರ್ನ ನಾವು ಗಿಡಗಳಿಗೆ ಕೊಡಬೇಕು, ಹಾಗೆ ಯಾವ ರೀತಿ ಕೇರ್ನ ಮಾಡ್ಕೊಳ್ಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಸುಲಭವಾದ ಫರ್ಟಿಲೈಸರ್ ಇದು. ಗುಲಾಬಿ ಗಿಡಗಳಿಗೆ ಹಾಕೋದ್ರಿಂದ ಗಿಡಗಳಲ್ಲಿ ಯಾವುದೇ ರೀತಿ ಫಂಗಸ್ ಆಗಲ್ಲ. ಹೊಸ ಚಿಗುರುಗಳು ತುಂಬಾ ಬರ್ತಾ ಇರುತ್ತೆ. ಇದರಿಂದಾಗಿ ಮೊಗ್ಗುಗಳೆಲ್ಲ ತುಂಬಿಕೊಳ್ತಾ ಇರುತ್ತೆ. ಮನೆಯಲ್ಲೇ ಇರೋವಂಥ ಇಂಗ್ರೀಡಿಯೆಂಟ್ನ ಬಳಸ್ಕೊಂಡು ಯಾವ ರೀತಿ ಫರ್ಟಿಲೈಸರ್ನ ಮಾಡಬಹುದು ಅನ್ನೋದನ್ನು 3 ವಿಧಾನದಲ್ಲಿ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ನಿಮಗೆ ಯಾವುದು ಈಸಿ ಅನಿಸುತ್ತೆ ಅದನ್ನು ನೀವು ಮಾಡ್ಕೊಳ್ಬೋದು. ಹೊಸ ಚಿಗುರುಗಳು ಬರಬೇಕು ಅಂತಂದರೆ ಈ ಹಳೆ ಹೂಗಳೆಲ್ಲ ಇರುತ್ತಲ್ಲ ಅವುಗಳನ್ನೆಲ್ಲ ನೀಟಾಗಿ ಕಟ್ ಮಾಡಿ ತೆಗೆದುಬಿಡಬೇಕು. ಕಟ್ ಮಾಡಬೇಕಿದ್ರೆ ಹೂಗಳ ಕೆಳಗಡೆ 2ರಿಂದ 3 ಎಲೆ ಕೆಳಗಡೆ ಕಟ್ ಮಾಡಿದ್ರೆ ತುಂಬ ಚೆನ್ನಾಗಿ ಚಿಗುರುಗಳು ಬರ್ತಾ ಇರುತ್ತೆ. ಹೂ ತುಂಬ ಜಾಸ್ತಿ ಈ ರೀತಿ ಒಣಗೋದಕ್ಕಿಂತ ಮೊದಲೇ ನಾವು ಕಟ್ ಮಾಡಿದ್ರೆ ತುಂಬ ಬೇಗ ಚಿಗುರುಗಳು ಬರುತ್ತೆ. ನೋಡಿ, ಈ ರೀತಿ ಕಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಾಂತಂದರೆ ಚಿಗುರು ಬರೋದಕ್ಕೆ ಲೇಟ್ ಆಗುತ್ತೆ. ಚಿಗುರು ಬಂದರೂ ಕೂಡ ಅವುಗಳಲ್ಲಿ ತುಂಬ ಚಿಕ್ಕ ಚಿಕ್ಕ ಮೊಗ್ಗುಗಳೆಲ್ಲ ಬಂದುಬಿಡುತ್ತೆ. ಅದಕ್ಕೆ ನಾವು ಈ ರೀತಿ ಹೂ ಸ್ವಲ್ಪ ಬಾಡಿದ ಮೇಲೆ ಈ ರೀತಿ ಆದಮೇಲೆ ಕಟ್ ಮಾಡಿ ತೆಗಿತಾನೆ ಇರಬೇಕಾಗತ್ತೆ. ನೋಡಿ, ನಾನು ತುಂಬಾ ಹೂಗಳನ್ನೆಲ್ಲ ಈ ರೀತಿ ಕಟ್ ಮಾಡಿ ತೆಗೆದುಕೊಳ್ತಾ ಇದ್ದೀನಿ. ಕೆಲವೊಂದು ಹೂಗಳೆಲ್ಲ ಒಣಗೋಗಿದೆ. ಕೃಷಿ ಕೆಲಸಗಳು ಜಾಸ್ತಿ ಇರೋದ್ರಿಂದ ಈ ಟೈಮ್ನಲ್ಲಿ ಸ್ವಲ್ಪ ಕೇರ್ ಮಾಡೋದು ಲೇಟ್ ಆಗಿಬಿಡತ್ತೆ. ನೋಡಿ ಫ್ರೆಂಡ್ಸ್, ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಹೀಗೆ ಕಟ್ ಮಾಡಿದ ಮೇಲೆ ಯಾವುದಾದ್ರೂ ಫಂಗಿಸೈಡ್ನ ಅಪ್ಲೈ ಮಾಡ್ಕೋಬೋದು, ಇಲ್ಲ ಅರಿಶಿನ ಪುಡಿನ ಬೇಕಾದರೂ ಅಪ್ಲೈ ಮಾಡ್ಕೊಳ್ಬೋದು. ಇದು ತುಂಬ ಲೋಕಲ್ ವೆರೈಟಿ ಗುಲಾಬಿ ಗಿಡ ಆಗಿರೋದ್ರಿಂದ ಇದರಲ್ಲಿ ಡೈಬ್ಯಾಕ್ ಡಿಸೀಸ್ ಎಲ್ಲ ಸ್ವಲ್ಪ ಕಡಿಮೆ ಇರುತ್ತೆ. ಅದಕ್ಕೆ ನಾನು ಯಾವುದನ್ನು ಅಪ್ಲೈ ಮಾಡಿಕೊಂಡಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಮೊಗ್ಗುಗಳೆಲ್ಲ ಬಂದಿದೆ ಅಂತ. ಈ ಬಂಚಲ್ಲಿ 4 ಮೊಗ್ಗುಗಳು ಬಂದಿದೆ. ಇದಕ್ಕೆ ಬಟನ್ ಗುಲಾಬಿ ಅಂತ ಹೇಳ್ತಾರೆ. ತುಂಬ ಚೆನ್ನಾಗಿರುತ್ತೆ ಚಿಕ್ಕದಿದ್ರೂ. ನೋಡಿ, ಇವುಗಳಲ್ಲೂ ಕೂಡ ತುಂಬ ಚೆನ್ನಾಗಿ ಮೊಗ್ಗುಗಳೆಲ್ಲ ಬರ್ತಾಯಿದೆ. ಒಮ್ಮೆ ಹೂವಾಗಿ ಮುಗಿದಿದೆ. ನಂತರ ನಾನು ಕಟ್ ಮಾಡಿಕೊಂಡು ಈ ಫರ್ಟಿಲೈಸರ್ನ ಹಾಕ್ಕೊಂಡಿದ್ದೀನಿ. ಇವತ್ತು ಕೂಡ ಅದೇ ಫರ್ಟಿಲೈಸರ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇವುಗಳನ್ನು ಕೂಡ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿಲ್ಲ ಅಂತಂದರೆ ಗಿಡಗಳಲ್ಲಿ ಚಿಗುರು ಬರೋದೆಲ್ಲ ಲೇಟ್ ಆಗಿಬಿಡತ್ತೆ. ಈ ರೀತಿ ಚಿಗುರು ಬಂದಮೇಲೆ ಗಿಡಗಳಲ್ಲಿ ಕೆಲವೊಮ್ಮೆ ಆ ಚಿಗುರುಗಳೆಲ್ಲ ಒಣಗ್ತಾ ಇರುತ್ತೆ. ಹಾಗೆ ಒಣಗದೇ ಇರೋದಕ್ಕೆ ನಾವು ಮೇಲ್ಗಡೆಯಿಂದ ನೀರನ್ನು ಚಿಂಗಿಸ್ತಾ ಇರಬೇಕಂದ್ರೆ ಸ್ಪ್ರೇ ಥರ 2 ದಿವಸಕ್ಕೊಮ್ಮೆನಾದರೂ ಸ್ಪ್ರೇ ಮಾಡ್ತಾ ಇರೋ ಥರ ನೀರನ್ನು ಹಾಕ್ಕೊಳ್ಬೇಕಾಗತ್ತೆ. ಆಗ ಗುಲಾಬಿ ಗಿಡಗಳಲ್ಲಿ ಎಲೆಗಳೆಲ್ಲ ಸುಟ್ಟೋಗೋ ರೀತಿ ಆಗುತ್ತಲ್ಲ ಚಿಗುರುಗಳು, ಆ ರೀತಿ ಆಗೋದೆಲ್ಲ ಕಡಿಮೆ ಆಗುತ್ತೆ. ನೋಡಿ ಫ್ರೆಂಡ್ಸ್, ಯಾವ ರೀತಿ ಹೂ ಮತ್ತು ಮೊಗ್ಗುಗಳೆಲ್ಲ ಬಂದಿದೆ ಅಂತ. ಹೊಸ ಚಿಗುರುಗಳು ಬಂದಾಗೆ ಮೊಗ್ಗುಗಳು ಬರುತ್ತೆ. ನೋಡಿ, ಇವತ್ತಿನ ಫರ್ಟಿಲೈಸರ್ಗೆ ನಾನು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಎಲ್ಲರ ಮನೆಗಳಲ್ಲೂ ಇರುವಂಥ ಇಂಗ್ರೀಡಿಯೆಂಟ್ ಇದು. ಇದರಲ್ಲಿ ಫಾಸ್ಫರಸ್ ಇರುತ್ತೆ, ಪೊಟ್ಯಾಷಿಯಮ್ ಇರುತ್ತೆ, ಸಲ್ಫರ್ ಇರುತ್ತೆ. ಇವುಗಳಿಂದ ಗಿಡಗಳಲ್ಲಿ ತುಂಬ ಚೆನ್ನಾಗಿ ಗ್ರೋತ್ ಇರುತ್ತೆ. ಫಾಸ್ಫರಸ್ಸಿಂದ ಗಿಡಗಳು ತುಂಬ ಚೆನ್ನಾಗಿ ಬೆಳವಣಿಗೆನ ಹೊಂದುತ್ತೆ. ಹಾಗೆ ಪೊಟ್ಯಾಷಿಯಮಿಂದ ಗಿಡಗಳಲ್ಲಿ ತುಂಬಾ ಹೂ ಮೊಗ್ಗುಗಳೆಲ್ಲ ಬರ್ತಾ ಇರುತ್ತೆ. ಹೂಗಳ ಸೈಜ್ ಕೂಡ ಚೆನ್ನಾಗಿರುತ್ತೆ. ಹಾಗೆ ಶೇಪು ಮತ್ತು ಕಲರ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದರಲ್ಲಿರುವಂಥ ಸಲ್ಫರ್ ಇರುತ್ತಲ್ಲ, ಇದರಿಂದಾಗಿ ಗಿಡಗಳ ಬೇರುಗಳು ತುಂಬ ಚೆನ್ನಾಗಿ ಬೆಳವಣಿಗೆ ಹೊಂದುತ್ತೆ. ಸದೃಢವಾಗಿ ಗಿಡಗಳು ಬೆಳೆಯುತ್ತೆ. ಹಾಗೆ ಎಲೆಗಳಲ್ಲಿ ಕೂಡ ದ್ಯುತಿ ಸಂಶ್ಲೇಷಣ ಕ್ರಿಯೆ, ಫೋಟೋಸಿಂಥಸಿಸ್ ಜಾಸ್ತಿ ಆಗುತ್ತೆ. ಇದರಿಂದ ಗಿಡಗಳು ತುಂಬ ಚೆನ್ನಾಗಿ ಗ್ರೋತ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಬೆಳ್ಳುಳ್ಳಿನ ಯೂಸ್ ಮಾಡಿಕೊಂಡು ನಾವು ಫರ್ಟಿಲೈಸರ್ನ ರೆಡಿ ಮಾಡ್ಕೊಳ್ಳೋದ್ರಿಂದ ಪೆಸ್ಟ್ ಅಟ್ಯಾಕ್ ಕೂಡ ಕಡಿಮೆ ಆಗುತ್ತೆ. ಇದನ್ನು ಫಂಗಿಸೈಡ್ ಆಗಿ ಕೂಡ ನಾವು ಯೂಸ್ ಮಾಡ್ಕೊಳ್ಬೋದು. ನೋಡಿ, ಒಂದು 8ರಿಂದ 10 ಬೆಳ್ಳುಳ್ಳಿ ಹೆಸರುಗಳನ್ನು ಈ ರೀತಿ ಬಿಡಿಸಿ ಇಟ್ಕೊಂಡಿದ್ದೀನಿ. ಹಾಗೆ ಮತ್ತೊಂದು 4 ಬೆಳ್ಳುಳ್ಳಿ ಹೆಸರನ್ನು ಬೇರೆ ಇಟ್ಕೊಂಡಿದ್ದೀನಿ. ಹಾಗೆ ಬೆಳ್ಳುಳ್ಳಿ ಸಿಪ್ಪೆನ ಕೂಡ ತೊಗೊಂಡಿದ್ದೀನಿ. ಈ ಬೆಳ್ಳುಳ್ಳಿ ಸಿಪ್ಪೆನ 1 ಲೋಟ ಆಗುವಷ್ಟು ನೀರಿನಲ್ಲಿ ನೆನೆಸ್ಬಿಟ್ಟು 1 ಅಥವಾ 2 ದಿನಗಳ ಕಾಲ ಈ ರೀತಿ ನೆನೆಸಿಟ್ಕೊಂಡ್ರೆ ಈ ಬೆಳ್ಳುಳ್ಳಿ ಸಿಪ್ಪೆಯಲ್ಲಿರುವಂತಹ ಅಂಶಗಳೆಲ್ಲ ಬಿಟ್ಕೊಳ್ಳುತ್ತೆ. ಒಳ್ಳೆ ಫರ್ಟಿಲೈಸರ್ ಆಗಿ ನಾವು ನಂತರ ಉಪಯೋಗಿಸ್ಕೊಳ್ಬೋದು. ಬೆಳ್ಳುಳ್ಳಿ ಸಿಪ್ಪೆನಲ್ಲಿ ಕೂಡ ಫಾಸ್ಫರಸ್, ಪೊಟ್ಯಾಷ್ ಮತ್ತು ಸಲ್ಫರ್ ಎಲ್ಲನೂ ಇರುತ್ತೆ. ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಇರುತ್ತೆ. ನಾವು ಗಿಡಗಳಿಗೆ ಹಾಕುವಾಗ ಇದನ್ನು ಡೈಲ್ಯೂಟ್ ಮಾಡೋ ಪ್ರಮಾಣವನ್ನು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ನೀರನ್ನು ಬಳಸ್ಕೊಂಡು ಸೇರಿಸ್ಕೊಳ್ಬೋದು. ನೋಡಿ, ಈ ರೀತಿ ಬೆಳ್ಳುಳ್ಳಿನ ಡೈರೆಕ್ಟಾಗಿ ನಾವು ಬಳಸ್ಕೊಳ್ಳುವಾಗ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ನಮಗೆ ಫಾಸ್ಫರಸ್, ಪೊಟ್ಯಾಷ್ ಮತ್ತು ಸಲ್ಫರ್ ಎಲ್ಲ ಸಿಗುತ್ತೆ. ನೋಡಿ, ಈ ರೀತಿ ಜಜ್ಜಿಬಿಟ್ಟು ನಾನು ಒಂದು ಅರ್ಧ ಲೀಟ್ರ್ ನೀರಿಗೆ ಹಾಕ್ಕೊಳ್ತೀನಿ. ಇದನ್ನು ಕೂಡ 1 ದಿನ ನಾನು ನೀರಿನಲ್ಲೇ ಇಟ್ಕೊಳ್ತೀನಿ. ಆಗ ಇದರಲ್ಲಿರುವಂತಹ
ಫರ್ಟಿಲೈಸರ್ ಅಂಶಗಳೆಲ್ಲ ನೀರಿನಲ್ಲಿ ಬಿಟ್ಕೊಳ್ಳುತ್ತೆ. ಈ ಬೆಳ್ಳುಳ್ಳಿನ ನಾವು ಬಳಸ್ಕೊಳ್ಳೋದ್ರಿಂದ ಗಿಡಗಳಲ್ಲಿ ಎಲೆ ಮುದುರುವಂಥ ರೋಗಗಳೆಲ್ಲ ಬರುತ್ತಲ್ಲ, ಅವುಗಳು ಕೂಡ ತುಂಬ ಚೆನ್ನಾಗಿ ಕಂಟ್ರೋಲ್ ಆಗುತ್ತೆ. ಒಂದು ಅರ್ಧ ಲೀಟ್ರ್ ನೀರಿಗೆ ನಾನು ಹಾಕ್ಕೊಂಡಿದ್ದೀನಿ. ತುಂಬ ಜಾಸ್ತಿ ಮಾಡ್ಕೊಳ್ತಾ ಇಲ್ಲ ಈ ಫರ್ಟಿಲೈಸರ್ನ, ಗುಲಾಬಿ ಗಿಡಗಳಿಗೆ ಮಾತ್ರ ಹಾಕ್ತಾಯಿದ್ದೀನಿ. ಮತ್ತು ಡೆಮಾನ್ಸ್ಟ್ರೇಷನ್ ಪರ್ಪಸ್ಗೋಸ್ಕರ ಇವತ್ತು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ನಾನು ಆಲ್ರೆಡಿ ನನ್ನ ಗಿಡಗಳಿಗೆ ಹಾಕ್ಕೊಂಡಿದ್ದೀನಿ. ರಿಸಲ್ಟ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನೋಡಿದ್ರಲ್ಲ, ಮೊದಲು ತೋರಿಸಿದ್ದೀನಲ್ಲ ಗುಲಾಬಿ ಗಿಡಗಳಲ್ಲಿ ಯಾವ ರೀತಿ ಹೂಗಳೆಲ್ಲ ಬಂದಿದೆ ಅಂತ. ಒಂದಿನ ಈ ರೀತಿ ಇಟ್ಕೊಳ್ಬೇಕಾಗತ್ತೆ. ಹಾಗೆ ಒಂದು 4 ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಈ ಬೆಳ್ಳುಳ್ಳಿನ ನಾವು ಡೈರೆಕ್ಟ್ ಗಿಡಕ್ಕೇ ಹಾಕ್ಕೊಳ್ಬೋದು. 1 ತಿಂಗಳ ನಂತರ ಹಾಕ್ಕೊಳ್ಬೇಕಾಗತ್ತೆ ಈ ರೀತಿ ಬೆಳ್ಳುಳ್ಳಿನ ಹಾಕ್ಕೊಳ್ಬೇಕಾದ್ರೆ. ಹಾಗೆ ಹಾಕ್ಕೊಳ್ಳೋವಾಗ ನಾವು ಡೈರೆಕ್ಟಾಗಿ ಬೆಳ್ಳುಳ್ಳಿನ ಹಾಕೋದಲ್ಲ, ಇದನ್ನು ಕಟ್ ಮಾಡಿ ಅಥವಾ ಜಜ್ಜಿಬಿಟ್ಟು ಹಾಕಬೇಕಾಗತ್ತೆ. ಇಲ್ಲಾಂತಂದರೆ ಅಲ್ಲೇ ಈ ಬೆಳ್ಳುಳ್ಳಿ ಸಸಿಗಳೆಲ್ಲ ಹುಟ್ಕೊಂಡು ಬಿಡುತ್ತೆ. ಅದಕ್ಕೋಸ್ಕರ ನಾವು ಈ ರೀತಿ ಕಟ್ ಮಾಡಿ ಹಾಕ್ಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಡೈರೆಕ್ಟಾಗಿ ಬೆಳ್ಳುಳ್ಳಿನ ಹಾಕಬೇಕಿದ್ರೆ ನಾವು ಒಂದು 4 ಬೆಳ್ಳುಳ್ಳಿನ 8 ಇಂಚಿನ ಪಾಟ್ನಲ್ಲಿ ಈ ರೀತಿ ಮಣ್ಣು ಒಳಗಡೆ ಹಾಕಿ ಮಣ್ಣನ್ನು ಮುಚ್ಕೋಬೇಕಾಗತ್ತೆ. ನಂತರ ನೀರನ್ನು ಹಾಕ್ಕೊಂಡ್ರೆ ಆಯಿತು. ಮಂತ್ಲಿ ಒನ್ಸ್ ಹಾಕ್ಕೊಳ್ಬೋದು. ಇದನ್ನು ಯಾವುದೇ ರೀತಿ ತೊಂದರೆ ಆಗಲ್ಲ. ತುಂಬ ಈಸಿಯಾಗಿ ಇದನ್ನು ಈ ರೀತಿ ಫರ್ಟಿಲೈಸರ್ನ ನಾವು ಮಾಡ್ಕೊಳ್ಬೋದು. ನೀರಲ್ಲಿ ನೆನೆಸೋವಂಥ ಅವಶ್ಯಕತೆ ಏನೂ ಇರಲ್ಲ. ಈ ರೀತಿ ಕೂಡ ಹಾಕ್ಕೊಳ್ಬೋದು. ತುಂಬ ದೊಡ್ಡ ಪಾಟ್ ಇತ್ತು ಅಂತಂದರೆ ಒಂದು 6-8 ಬೆಳ್ಳುಳ್ಳಿ ಹೆಸರುಗಳನ್ನು ನಾವು 2 ಸೈಡ್ನಲ್ಲಿ ಈ ರೀತಿ ಮಣ್ಣನ್ನು ತೆಗೆದುಬಿಟ್ಟು ಒಳಗಡೆ ಹಾಕಿ ಮತ್ತೆ ಮಣ್ಣನ್ನು ಹಾಕಿ ಕ್ಲೋಸ್ ಮಾಡ್ಕೊಳ್ಬೋದು. ನೋಡಿ, ಈ ಗಿಡಗಳಲ್ಲಿ ಎಷ್ಟು ಚೆನ್ನಾಗಿ ಹೂ ಬಂದಿದೆ ಅಂತ. ತುಂಬ ಚಿಕ್ಕ ಗಿಡ ಇದು. ಈ ವರ್ಷ ಅಷ್ಟೇ ಕಟಿಂಗ್ ಹಾಕಿ ಗ್ರೋ ಮಾಡ್ಕೊಂಡಿರೋವಂಥದ್ದು. ಯಾವ ರೀತಿ ಕಟಿಂಗ್ ಹಾಕಬೇಕು ಅನ್ನೋದನ್ನು ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನೋಡ್ಬೋದು. ಎಂಡ್ ಕಾರ್ಡಲ್ಲಿ ಕೂಡ ಹಾಕಿರ್ತೀನಿ. ಒಂದು ದಿನ ಆಗಿದೆ ಈಗ. ಈ ಬೆಳ್ಳುಳ್ಳಿನ ನಾನು ನೀರಲ್ಲಿ ನೆನೆಸಿಬಿಟ್ಟು ಮತ್ತು ಬೆಳ್ಳುಳ್ಳಿ ಸಿಪ್ಪೆನ ಕೂಡ ನೀರಲ್ಲಿ ಈ ರೀತಿ ನೆನೆಸಿ ಇಟ್ಟುಕೊಂಡಿದ್ದೀನಿ. ಇವುಗಳನ್ನು, ಈ ಕಾನ್ಸಂಟ್ರೇಟೆಡ್ ಲಿಕ್ವಿಡ್ನ ನಾವು ಡೈಲ್ಯೂಟ್ ಮಾಡ್ಕೋಬೇಕಾಗತ್ತೆ. ಹಾಗೆ ಮಾಡಬೇಕಿದ್ರೆ ಈ ಬೆಳ್ಳುಳ್ಳಿ ಸಿಪ್ಪೆನ ತೆಗೆದುಕೊಂಡ್ರೆ ಒಳ್ಳೆಯದು. ಇಲ್ಲ ಸ್ಟ್ರೈನರ್ ಮುಖಾಂತರ ನಾವು ನೀರನ್ನು ಬೇಕಾದರೂ ಸೋಸ್ಕೊಳ್ಬೋದು. ನಾನು ಆ ರೀತಿ ಏನೂ ಮಾಡ್ಕೊಂಡಿಲ್ಲ. ಮೇಲ್ಗಡೆ ಸಿಗತ್ತಲ್ಲ ಆ ರೀತಿ ದೊಡ್ಡದಾಗಿರುವಂಥ ಸಿಪ್ಪೆನಷ್ಟೇ ತೆಗೆದುಕೊಂಡಿದ್ದೀನಿ. ನಂತರ 2 ಲೀಟ್ರ್ ನೀರಿಗೆ ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅರ್ಧ ಲೀಟ್ರ್ ಈ ಕಾನ್ಸಂಟ್ರೇಟೆಡ್ ಬೆಳ್ಳುಳ್ಳಿ ಇರುತ್ತಲ್ಲ, ಡೈರೆಕ್ಟ್ ಬೆಳ್ಳುಳ್ಳಿ ಹಾಕಿರುವಂಥದ್ದು, ಅದನ್ನು ನಾನು ಅದರ 4ರಷ್ಟು ನೀರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಈ ಬೆಳ್ಳುಳ್ಳಿ ಸಿಪ್ಪೆನ ತೆಗೆದುಬಿಟ್ಟು ಆ ನೀರಿಗೆ ನಾನು 2ರಷ್ಟು ನೀರನ್ನಷ್ಟೇ ಸೇರಿಸ್ಕೊಳ್ತೀನಿ. ಯಾಕಂದರೆ ಬೆಳ್ಳುಳ್ಳಿ ಸಿಪ್ಪೆನಲ್ಲಿ ಅಷ್ಟೊಂದು ಪವರ್ಫುಲ್ ಆಗಿರುವಂತಹ ಪೋಷಕಾಂಶಗಳು ಇರುತ್ತೆ, ಆದರೆ ಅಷ್ಟೊಂದು ಕಾನ್ಸಂಟ್ರೇಟೆಡ್ ಲಿಕ್ವಿಡ್ ಆಗಲ್ಲ ಅದು. ಅದಕ್ಕಾಗಿ ನಾನು ಅದಕ್ಕೆ 2ರಷ್ಟು ನೀರನ್ನು ಮಾತ್ರ ಸೇರಿಸ್ಕೊಳ್ತೀನಿ. ಇದರ 4ರಷ್ಟು ನೀರನ್ನು ಸೇರಿಸ್ಕೋಬೇಕಾಗತ್ತೆ. ಡೈರೆಕ್ಟ್ ಬೆಳ್ಳುಳ್ಳಿ ಹಾಕಿ ಕಾನ್ಸಂಟ್ರೇಟೆಡ್ ಲಿಕ್ವಿಡ್ ಮಾಡ್ಕೊಂಡಿರ್ತೀವಲ್ಲ ಅದಕ್ಕೆ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಗಿಡಗಳಲ್ಲಿ ಫಂಗಸ್ ಕೂಡ ಆಗಲ್ಲ, ಬೇರುಗಳು ಕೂಡ ಚೆನ್ನಾಗಿರುತ್ತೆ. ಮಳೆಗಾಲದಲ್ಲಿ ಆದರೆ ನಾವು ಹಸಿಯಾಗಿರುವಂಥ ಈ ರೀತಿ ಸಿಪ್ಪೆಗಳನ್ನೆಲ್ಲ ಹಾಕೋ ಹಾಗಿಲ್ಲ, ಫಂಗಸ್ ಆಗಿಬಿಡುತ್ತೆ. ಆದರೆ ಈ ಚಳಿಗಾಲ ಮತ್ತು ಬೇಸಿಗೆನಲ್ಲಿ ಇವುಗಳನ್ನು ಈ ರೀತಿ ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕ ಸಿಪ್ಪೆಗಳೆಲ್ಲ ಏನಿದ್ರೂ ಹಾಕ್ಕೊಂಡ್ರೂ ಕೂಡ ಏನೂ ಆಗಲ್ಲ, ಗಿಡಗಳಿಗೆ ಫಂಗಸ್ ಎಲ್ಲ ಆಗಲ್ಲ. ಅದಕ್ಕೆ ನಾನು ಈ ರೀತಿಯೇ ಹಾಕ್ಕೊಳ್ತಾ ಇದ್ದೀನಿ. ಗುಲಾಬಿ ಗಿಡಗಳಲ್ಲಿ ಮಾಯಿಶ್ಚರ್ನ ಮೇಂಟೈನ್ ಮಾಡೋದು ತುಂಬಾ ಮುಖ್ಯ ಆಗುತ್ತೆ. 6ರಿಂದ 8 ಇಂಚ್ ಪಾಟ್ ಇರುತ್ತಲ್ಲ, ಅದಕ್ಕೆ ನಾನು 100 ml ಆಗುವಷ್ಟು ಹಾಕ್ಕೊಳ್ತೀನಿ. 10 ಇಂಚ್ ಪಾಟ್ ಇದ್ದರೆ 200 ml ಆಗುವಷ್ಟು ಹಾಕ್ಕೊಳ್ತೀನಿ. ತುಂಬ ಚಿಕ್ಕ ಗಿಡಗಳಿಗೆ 100 ml, ಹಾಗೆ ದೊಡ್ಡ ಗಿಡಗಳಿಗೆ 200 ml ಆಗುವಷ್ಟು ಈ ಲಿಕ್ವಿಡ್ನ ಹಾಕ್ಕೊಳ್ತೀನಿ. ನೋಡಿ, ಮಣ್ಣು ತುಂಬಾ ಡ್ರೈ ಆಗೋದಕ್ಕೆ ಬಿಡಬಾರ್ದು. ಹಾಗಾದರೆ ಗಿಡಗಳಲ್ಲಿ ಮೇಲ್ಗಡೆ ಎಲೆಗಳೆಲ್ಲ ಒಣಗೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಹೊಸ ಚಿಗುರುಗಳು ಬರ್ತಾ ಇರ್ತಲ್ಲ, ಅವುಗಳು ಕೂಡ ಸ್ವಲ್ಪ ಕಪ್ಪಾಗಿ ಒಣಗೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಅದಕ್ಕೆ ನಾವು ಆದಷ್ಟು ಮಾಯಿಶ್ಚರ್ನ ಮೇಂಟೈನ್ ಮಾಡಬೇಕು. ಗಿಡಗಳಲ್ಲಿ ಮಣ್ಣುಗಳು ಟೈಟ್ ಆಗಿಬಿಡ್ತು ಅಂತಂದರೆ ಏರ್ ಸರ್ಕ್ಯುಲೇಷನ್ ಆಗಲ್ಲ, ಬೇರುಗಳಿಗೆಲ್ಲ ಗಿಡಗಳು ಚೆನ್ನಾಗಿ ಬರಲ್ಲ. ಅದಕ್ಕೆ ನಾವು ಈ ರೀತಿ ಮಣ್ಣನ್ನು ಆಗಾಗ ಲೂಸ್ ಮಾಡ್ತಾ ಇರಬೇಕು. ನೋಡಿ, ತುಂಬ ಟೈಟಾಗಿಬಿಟ್ಟಿದೆ ಈ ಗಿಡದ್ದು. ಅದಕ್ಕೆ ನಾನು ಈ ರೀತಿ ಮಾಡಿಕೊಂಡು ಲಿಕ್ವಿಡ್ ಫರ್ಟಿಲೈಸರ್ ಅಥವಾ ಘನಗೊಬ್ಬರಗಳನ್ನು ಕೊಟ್ಕೊಳ್ತೀನಿ. ಮಂತ್ಲಿ ಒನ್ಸ್ ಘನಗೊಬ್ಬರನ ಕೊಟ್ಕೊಳ್ಳೋದು ಒಳ್ಳೆಯದು. 10 ದಿವಸಕ್ಕೊಮ್ಮೆ ಲಿಕ್ವಿಡ್ ಫರ್ಟಿಲೈಸರ್ನ ಕೊಟ್ಕೊಂಡ್ರೆ ಗಿಡಗಳಲ್ಲಿ ತುಂಬ ಚೆನ್ನಾಗಿ ಹೂ ಬರ್ತಾ ಇರುತ್ತೆ. ತುಂಬ ಜಾಸ್ತಿ ಹೂ ಬಿಡೋ ಗಿಡ ಆಗಿರೋದ್ರಿಂದ ಗುಲಾಬಿ ಗಿಡಗಳಿಗೆ ಘನಗೊಬ್ಬರಗಳನ್ನು ಕೂಡ ಕೊಟ್ಕೊಳ್ಬೇಕಾಗತ್ತೆ. ಕೌಡಂಗ್ ಕಾಂಪೋಸ್ಟ್, ವರ್ಮಿ ಕಾಂಪೋಸ್ಟ್ ಅಥವಾ ಕಿಚನ್ ವೇಸ್ಟ್ ಕಾಂಪೋಸ್ಟ್ ಯಾವುದನ್ನಾದರೂ ನಾವು 1-2 ಮುಷ್ಟಿ ಆಗುವಷ್ಟು ಕೊಡ್ತಾನೆ ಇರಬೇಕಾಗತ್ತೆ. ಯಾವುದೇ ಫರ್ಟಿಲೈಸರ್ನ ನಾವು
8ರಿಂದ 10 ದಿವಸ ಗ್ಯಾಪ್ನಲ್ಲಿ ಕೊಟ್ಕೊಳ್ಬೇಕಾಗತ್ತೆ. ಮತ್ತೆ ಮತ್ತೆ 2-3 ದಿವಸಕ್ಕೆಲ್ಲ ಕೊಟ್ಬಿಟ್ರೆ ಬೇರುಗಳೆಲ್ಲ ಹಾನಿಯಾಗಿಬಿಡುತ್ತೆ. ಅದಕ್ಕೆ ನಾವು ಅಷ್ಟು ಗ್ಯಾಪನ್ನಾದರೂ ಅಟ್ಲೀಸ್ಟ್ ಕೊಟ್ಕೊಳ್ಬೇಕಾಗತ್ತೆ. ಫರ್ಟಿಲೈಸರ್ ಇದೆ ಅಂತ ಕೊಟ್ಕೊಳ್ಳೋದಲ್ಲ. ನೋಡಿ ಫ್ರೆಂಡ್ಸ್, ಎಲ್ಲ ಗಿಡಗಳಿಗೂ ನಾನು ಹಾಕ್ಕೊಂಡಿದ್ದೀನಿ. ಈ ಗಿಡಗಳಲ್ಲಿ ಸ್ವಲ್ಪ ಎಲೆ ಮುದುರ್ತಾ ಇತ್ತು ನೋಡಿ, ಅದಕ್ಕೆ ನಾನು ಈ ಬೆಳ್ಳುಳ್ಳಿ ಫರ್ಟಿಲೈಸರ್ನ ಹಾಕ್ತೀನಿ. ಇದರಿಂದಾಗಿ ಗಿಡ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಸ್ವಲ್ಪ ಪ್ರಮಾಣದ ಕಿಚನ್ ವೇಸ್ಟ್ ಕಾಂಪೋಸ್ಟ್ನ ನಾನು ಹಾಕ್ಕೊಂಡಿದ್ದೀನಿ. ಮಣ್ಣನ್ನು ಸ್ವಲ್ಪ ಲೂಸ್ ಮಾಡಿಕೊಂಡು ಹಾಕ್ಕೊಳ್ಬೇಕು. ಇದರಿಂದಾಗಿ ಆಕ್ಸಿಜನ್ ಸಪ್ಲೈ ಆಗುತ್ತೆ ಬೇರೆಗಳಿಗೆಲ್ಲ, ಗಿಡ ತುಂಬ ಚೆನ್ನಾಗಿ ಬರುತ್ತೆ. 4ರಿಂದ 5 ಗಂಟೆಗಳ ಕಾಲನಾದರೂ ಬಿಸಿಲು ಬರಬೇಕು ಗುಲಾಬಿ ಗಿಡಗಳಲ್ಲಿ, ಆಗ ತುಂಬ ಚೆನ್ನಾಗಿ ಹೂ ಬರುತ್ತೆ. ಡೈರೆಕ್ಟ್ ಸನ್ಲೈಟಲ್ಲೇ ಇರಬೇಕು. ಬೇಸಿಗೆನಲ್ಲಿ ಮಾತ್ರ ಸ್ವಲ್ಪ ಶೇಡ್ ನೆಟ್ಟು ಏನಾದರೂ ಇದ್ದರೆ ಹಾಕ್ಕೊಳ್ಬೋದು. ಚಳಿಗಾಲದಲ್ಲಿ ಏನೂ ಆಗೋಲ್ಲ. ನಾನು ಗುಲಾಬಿ ಗಿಡನ ಇಟ್ಟಿರೋವಂಥ ಜಾಗದಲ್ಲಿ ತುಂಬಾ ಬಿಸಿಲು ಬರುತ್ತೆ. ಅದಕ್ಕೆ ಸ್ವಲ್ಪ ಎಲೆಗಳೆಲ್ಲ ಕಪ್ಪಾಗ್ತಾ ಇರುತ್ತೆ. ಕೆಲವೊಮ್ಮೆ ಸ್ವಲ್ಪ ಈ ರೀತಿ ನೀರನ್ನು ಮೇಲ್ಗಡೆಯಿಂದ ಸ್ಪ್ರೇ ಮಾಡ್ಕೊಳ್ಬೇಕು. ಆಗ ಗುಲಾಬಿ ಗಿಡಗಳಲ್ಲಿ ಎಲೆಗಳೆಲ್ಲ ಗರಿಯೋದು, ಮೊಗ್ಗುಗಳೆಲ್ಲ ಕಪ್ಪಾಗ್ತಾ ಇರುತ್ತಲ್ಲ ಸ್ವಲ್ಪ ಮೇಲ್ಗಡೆ ಎಲ್ಲ, ಆ ರೀತಿ ಆಗೋದೆಲ್ಲ ಕಡಿಮೆ ಆಗುತ್ತೆ. ಲಿಕ್ವಿಡ್ ಫರ್ಟಿಲೈಸರ್ನ ನಾವು ಕೊಟ್ಕೊಂಡಾಗ ಗಿಡಗಳಲ್ಲಿ ಸ್ವಲ್ಪ ಕಡಿಮೆ ಪ್ರಮಾಣದ ನೀರನ್ನು ಕೊಡಬೇಕು, ಇಲ್ಲಾಂದರೆ ವೇಸ್ಟ್ ಆಗಿಬಿಡುತ್ತೆ ಫರ್ಟಿಲೈಸರ್. ಅದಕ್ಕೆ ನಾನು ಡ್ರೈನೇಜ್ ಹೋಲ್ ಮೂಲಕ ನೀರು ಹೋಗೋಷ್ಟು ನೀರನ್ನು ಇವತ್ತು ಹಾಕ್ಕೊಳ್ತಾ ಇಲ್ಲ, ಸ್ವಲ್ಪ ಅಷ್ಟೇ ನೀರನ್ನು ಈ ರೀತಿ ಹಾಕ್ಕೊಂಡಿದ್ದೀನಿ. ಇವೆಲ್ಲನೂ ಕೂಡ ಕಟಿಂಗ್ ಹಾಕಿ ಗ್ರೋ ಮಾಡ್ಕೊಂಡಿರೋವಂಥ ಗುಲಾಬಿ ಗಿಡಗಳು. ಈ ಬೆಳ್ಳುಳ್ಳಿ ಫರ್ಟಿಲೈಸರ್ನ ಈ ರೀತಿ 3 ರೀತಿಯಲ್ಲಿ ನಾವು ಉಪಯೋಗಿಸ್ಕೊಳ್ಬೋದು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಗಿಡಗಳಲ್ಲಿ ಯಾವುದೇ ರೀತಿ ಫಂಗಸ್ ಅಟ್ಯಾಕ್ ಆಗೋಲ್ಲ. ಹೂ ಮತ್ತು ಮೊಗ್ಗುಗಳೆಲ್ಲ ತುಂಬ ಚೆನ್ನಾಗಿ ಆಗುತ್ತೆ. ಹೊಸ ಚಿಗುರುಗಳು ಈ ಥರ ತುಂಬ ಚೆನ್ನಾಗಿ ಚಿಗುರು ಬರ್ತಾನೆ ಇರುತ್ತೆ. ಈ ಫರ್ಟಿಲೈಸರ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇನ್ಫಾರ್ಮೇಟಿವ್ ಅಂದರೆ ಶೇರ್ ಮಾಡಿ. ಥ್ಯಾಂಕ್ ಯು.